ಇದು ಪ್ಯಾಕೇಜ್ ವೈಸ್ ಸರ್. ಇದು ಸಮ್ ಲ್ಯಾಂಡ್ ಇಶ್ಯೂ ಇದೆ ಸರ್. ಓನ್ಲಿ ರೆಡ್ ಸ್ಪಾಟ್ಸ್ ಆರ್ ಎರಡು ಪ್ರಾಬ್ಲಮ್ಸ್ ಫಾರೆಸ್ಟ್ ಇದ್ರೆ ಕೆಳಿ ಕೆಳಬೇಕು ಗುಂಡಿ ಕೊಟ್ಟರು ಅದೊಂದು ಸತಿ ನೋಡ್ಬಿಟ್ಟಿದ್ರೆ ಗೊತ್ತಾಗ್ಬಿಡೋದು ಸರ್. ಯೋಜನಾ ವರದಿ ಪ್ರಕಾರ 23,250 ಕೋಟಿ ಇದೆ. 2025 ತನಕ ಪ್ರೈಸ್ ಎಸ್ಕಲೇಷನ್ನು, ವೇರಿಯೇಷನ್ ಇನ್ ಕಾಸ್ಟು ಅದೆಲ್ಲ ಸೇರಿ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಅದನ್ನು ಈಗ ರಿವೈಸ್ ಮಾಡ್ತಾ ಇದ್ವಿ. ರಿವೈಸ್ ಮಾಡಿದ್ಮೇಲೆ ಪರಿಷ್ಕೃತದು ಮತ್ತೊಮ್ಮೆ ಪರಿಷ್ಕೃತ ಆಗಿ ಎಷ್ಟಾಗುತ್ತೆ ಅಂತ ಒಂದು ಸಣ್ಣ ಒಂದು ಊರಿನಲ್ಲಿ ಈ ರೀತಿ ಗಲಾಟೆ ಮಾಡೋದಕ್ಕೆ ಅವರು ಮಾಡ್ತಾರೆ ಅಂತಂದಾಗ ಅವ್ರನ್ನ ಸುಮ್ಮನೆ ನಾವು ಬಿಡೋಕ್ಕಾಗುತ್ತಾ? ಈಗಾಗಲೇ 15 ಜನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಕೂಡ ಅವರು ಯಾರು 4-5 ಜನ ತಪ್ಪಿಸ್ಕೊಂಡಿದ್ದಾರೆ ಅವ್ರನ್ನೂ ಕೂಡ ಹುಡುಕಿ ಅರೆಸ್ಟ್ ಮಾಡ್ತಾರೆ. ಕಾನೂನಿನ ಕ್ರಮ ಒಂದು ಕಡೆ ಮಾಡ್ತೀವಿ, ಇನ್ನೊಂದು ಕಡೆ ಶಾಂತಿಯಿಂದ ಇರಬೇಕಲ್ವ. ಇವರು ಕಲ್ಲು ಎಸೆಯೋದು ಮಾಡೋದು ಈ ರೀತಿ ಎಲ್ಲ ಪ್ರಚೋದನೆ ಮಾಡಿದರೆ ಸುಮ್ಮನೆ ಬಿಡೋದಿಲ್ಲ. ನಾವು ಎಷ್ಟು ದಿನ ಸಹಿಸ್ಕೋಬೇಕು? ಏನ್ ಮಾಡ್ಕೊರಟಿದ್ದೀರಿ ನೀವು? ಇದನ್ನು ಹಿಂದೂ ಸಮಾಜ ಸಹಿಸಲ್ಲ. ಇವತ್ತು ಯಾರ್ಯಾರು ಕಲ್ಪಿಸಿದ್ದಾರೆ, ಅದು ಭದ್ರಾವತಿ ಇರ್ಬೋದು, ಅದು ಮುಳಬಾಗಿಲು ಇರ್ಬೋದು, ಕೋಲಾರ ಜಿಲ್ಲೆ ಬೇರೆ ಬೇರೆ ಭಾಗ ಇರ್ಬೋದು, ರಾಜ್ಯದ ಯಾವುದೇ ಕಡೆ ಇರ್ಬೋದು, ಅಥವಾ ಮದ್ದೂರು ಇರ್ಬೋದು, ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು. ಯಾರು ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರು, ಹೆಣ್ಮಕ್ಳ ಮೇಲೆ ಕೈ ಎತ್ತಿದ್ದಾರೆ, ಅವರನ್ನು ತಕ್ಷಣ ಸಸ್ಪೆಂಡ್ ಮಾಡ್ಬೇಕನ್ನುವಂತ ಆಗ್ರಹವನ್ನು